ಎಲ್ರಿಗೂ ನಮಸ್ಕಾರ. ತೋಟದ ಮನೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ನಾವೆಲ್ಲರೂ ಈಗ ತೋಟದ ಮನೆಗೆ ಹೋಗಿದ್ದೀವಿ. ಬಾಗಲ್ದ ಆ ಕಡೆ ಈ ಕಡೆ ನೋಡಿ, ಆಕಳದ ಮುಖದ್ದು ಡಿಸೈನ್ ಮಾಡಿಸಿದ್ದಾರೆ. ತೋಟ ಮಾತ್ರ ತುಂಬ ಸಖತ್ತಾಗಿದೆ. ಸಿಟಿಲೆಲ್ಲ ನಮಗೆ ಈ ಥರದ್ದು ನೋಡೋಕ್ಕೆ ಸಿಗೋದು ತುಂಬ ಕಡಿಮೆ. ಸೊ ಈ ವಿಡಿಯೋ ನಿಮಗೋಸ್ಕರ. ಹೆದರ್ಕೊಂಡಿತ್ತದ ಮತ್ತೆಲ್ಲರೂ ಹೋಗಿ ಈ ಮರಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಚಿಕ್ಕ ಮಕ್ಕಳಷ್ಟೇ ನಾವು ಕೂಡ ತುಂಬ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರೋದನ್ನ ದನದ ಕೊಟ್ಟಿಗೆ ಅಂತ ಹೇಳ್ತಾರೆ. ಇಲ್ಲಿ ದನ, ಹಸು, ಕರು ಎಲ್ಲದನ್ನು ಕಟ್ತಾರೆ. ಹಾಗೆ ಅದಕ್ಕೆ ಹುಲ್ಲು, ಮೇವು ಎಲ್ಲ ಇಲ್ಲಿ ಕೊಡ್ತಾರೆ. ಹಾಗೆ ಕೆಲವು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೂಡ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇದು ತೋಟದ ಮನೆ ಹೊರಗಡೆ ಈ ರೀತಿಯಾಗಿದೆ. ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಳಿಸು ಅಂತ ನಂಗೆ ಟಾರ್ಚರ್ ಕೊಟ್ಟಿದ್ದೀನ. ಎತ್ಕೊಳ್ಳಲ್ಲ ಅಜ್ಜಿನೇ ಎತ್ಕೊಳ್ಳಲ್ಲ ಅಜ್ಜಿ. ಎಷ್ಟು ಟಾರ್ಚರ್ ಇಳಿಸು ಇಳಿಸು ಅಂತೇಳಿ ಇಲ್ಲ ಬಾಳ್ಪು ತೊಳ್ಸೋಣ. ಇಲ್ಲಿ ನಿಮ್ಗೆ ಏನು ಬೇಕು ನಮ್ಮ 4-5 ಇದಾವು. ಭತ್ತ ಇಲ್ಲ ಆಟಾಡ ಪ್ರಸನ್ನ ನಮಗೆ ಇದೆಲ್ಲ ನೋಡಿ ತುಂಬ ಡಿಫ್ರೆಂಟಾಗಿ ಅನಿಸ್ತಾ ಇತ್ತು, ಡಿಫ್ರೆಂಟಾಗಿ ಫೀಲ್ ಆಗ್ತಾ ಇತ್ತು. ಸೊ ಟ್ರ್ಯಾಕ್ಟ್ರ್ ಮೇಲೆ, ಗಾಡಿ ಮೇಲೆ ಎಲ್ಲ ಹತ್ತಿ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲೆಲ್ಲ ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡ್ವಿ. ಅದೇ ಥರ ಇವರು ಕೂಡ ಚಿಕ್ಕ ಮಕ್ಳಿಗಂತೂ ತುಂಬ ಖುಷಿ ಆಗಿಬಿಟ್ಟಿತ್ತು. ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತೋಟ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಸಿರು ನೋಡಿದ್ರೆ ಕಣ್ಣು ತಂಪಾಗುತ್ತೆ ಅಂತ ಹೇಳ್ತಾರೆ. ಕಣ್ಣು ಜೊತೆಗೆ ಮನಸ್ಸು ಕೂಡ ತುಂಬ ತಂಪಾಗುತ್ತೆ. ಈಗ ನೋಡ್ತಾ ಇರೋದು ಮನೆ ಮೇಲ್ಗಡೆ ವ್ಯೂ. ಮೇಲ್ಗಡೆಯಿಂದ ತೋಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸೂರ್ಯ ಕೂಡ. ನಮಗೊಂದು ಒಳ್ಳೆ ವ್ಯೂ ಸಿಕ್ತು. ಹಾಗೆ ತುಂಬ ಫೋಟೋ ಶೂಟ್ ಆಯಿತು. ತುಂಬ ಫೋಟೋಗಳನ್ನ, ವಿಡಿಯೋಗಳನ್ನ ತಕ್ಕೊಂಡ್ವಿ. ಈ ಥರ ಬ್ಯೂಟಿಫುಲ್ ಸೀನ್ಸ್ ಸಿಗೋದು ತುಂಬ ರೇರ್. ಹಾಗಾಗಿ ನಾನು ನಿಮಗೂ ಇದನ್ನ ಶೇರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗ್ಬೋದು. ಈ ಹಳ್ಳಿ ನೋಟ, ತೋಟದ ಮನೆ, ಎಮ್ಮೆ, ಹಸು ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ವಾವ್ ಗಣೇಶ ಬಂದ ಗೌರಿ
ಚಂದ ಹೊಟ್ಟಿ ಮೇಲೆ ಗಂಧ ಕಾಯಿ ಕಡುಬು ತಿಂದ ಬಾವ್ಯಾಗ ಜಿಗಿದ ಮುಳುಗಿ ಎದ್ದ. ಇಷ್ಟೊತ್ತು ತೋಟದ ಮನೆ ಸರೌಂಡಿಂಗ್ ಮತ್ತು ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸಿದೆ. ಈಗ ತೋಟದ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ತೋಟದ ಮನೆಯ ಅಂಗಳ ಅಂದರೆ ಎಂಟ್ರೆನ್ಸ್ ಈ ರೀತಿಯಾಗಿದೆ. ಇದು ಉದ್ದಕ್ಕೆ ಪ್ಯಾಸೇಜ್ ಇದೆ. ಹಾಗೆ ಎಂಟ್ರ್ ಆಗ್ತಿದ್ದ ಹಾಗೇನೆ ಲೆಫ್ಟ್ ಸೈಡಲ್ಲಿ ಒಂದು ಹಾಲ್ ಇದೆ. ಇದು ಬಾಗಿಲು ಚೌಕಟ್ಟು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಲಿಂದ ಮುಂದೆ ಬಂದರೆ ಲೆಫ್ಟಲ್ಲಿ ಮೆಟ್ಲಿದೆ, ಅಟ್ಟದ ಮೇಲೆ ಆಗಲೇ ತೋರಿಸಿದೆ ಅಲ್ವಾ ಅದು. ಹಾಗೆ ಇಲ್ಲಿ ಲೆಫ್ಟಲ್ಲಿ ಒಂದು ಸಣ್ಣದು ಬೆಡ್ರೂಮ್ ಇದೆ. ಇದು ತೋಟದ ಮನೆ ಆಗಿರೋದ್ರಿಂದ ಬೇಸಿಕ್ ನೀಡ್, ಒಂದು ಮನೆಯಲ್ಲಿ ಏನು ತುಂಬ ಎಸೆನ್ಷಿಯಲ್ ಆಗಿ ಬೇಕಿದೆ ಆ ಐಟಮ್ಸ್ನ ಮಾತ್ರ ಇಲ್ಲಿ ಇಟ್ಟಿರೋದು. ಹಾಗೆ ಮುಂದೆ ಬಂದರೆ ಸ್ವಲ್ಪ ಪ್ಯಾಸೇಜ್ ಥರ ಇದೆ, ಮೇಲ್ಗಡೆಗೆ ಸಾಮಾನುಗಳನ್ನ ಇಡೋಕ್ಕೆ ಕಟ್ಟೆ ಥರ ಮಾಡಿಸಿದ್ದಾರೆ. ಹಾಗೆ ಲೆಫ್ಟಲ್ಲಿ ಅಡುಗೆ ಮನೆ ಇದೆ. ಆ್ಯಕ್ಚುಲಿ ಹಳ್ಳಿ ಸೈಡಲ್ಲಿ ಆಮೇಲೆ ಹಳೆ ಮನೆಗಳಲ್ಲಿ ಅಡುಗೆ ಮನೆ ದೊಡ್ಡದಿರುತ್ತೆ, ಅದೇ ಥರ ಇದು ಅಡುಗೆ ಮನೆ ದೊಡ್ಡದಾಗಿದೆ. ಇಲ್ಲೂ ಆದರೂ ಅಷ್ಟೇ ಬೇಸಿಕ್ ಏನು ಸ್ವಲ್ಪ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳು ಮಾತ್ರ ಇಲ್ಲಿರೋದು. ಅಡುಗೆ ಮನೆಯಲ್ಲೇ ಒಂದು ಚಿಕ್ಕದಾದ ದೇವರ ಮನೆ ಇದೆ. ಚಿಕ್ಕದಾದ್ರೂ ಚೊಕ್ಕಟವಾಗಿ ಒಂದು ದೇವ್ರ ಮನೆ ಮಾಡಿದ್ದಾರೆ. ಇಲ್ಲಿ ಸ್ಟವ್ ಏನು ಯೂಸ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರೋದು, ಇದು ಗೋಬರ್ ಗ್ಯಾಸಿಂದ ಉರಿತಾ ಇರೋದು. ಅಡುಗೆ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಹಿತ್ಲ ಇದೆ. ಹಿತ್ಲ ಕೂಡ ತುಂಬ ದೊಡ್ಡದಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಟ್ಟೆ ವಾಶ್ ಮಾಡಿದ್ರೆ ಹಾಕೋಕ್ಕೆ ಜಾಗ ಇದೆ, ಏನಾದರೂ ಒಣಗಿಸ್ಬೇಕು ಅಂದರೆ ಹಾಕೋಕ್ಕೆ ಜಾಗ ಇದೆ. ಸೊ ಹಿತ್ಲ ತುಂಬ ದೊಡ್ಡದಿದೆ. ಇದು ಬೆಳಕು ಬರೋಕ್ಕೆ ಅಂತ ಈ ಥರ ಮಾಡಿರೋದು. ಹಿತ್ಲದಲ್ಲಿ ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಅಲ್ಲಿ ವಾಶ್ರೂಮ್ ಎಲ್ಲ ಇದೆ. ಹಾಗೆ ದನದ ಕೊಟ್ಟಿಗೆ, ಇದು ಆಗಲೇ ತೋರಿಸಿದೆ ಅಲ್ಲ, ದನದ ಕೊಟ್ಟಿಗೆದು ಎಂಟ್ರೆನ್ಸ್ ಬಾಗಿಲು ಹೊರಗಡೆ ಇದೆ, ಅದ್ರದ್ದು ಹಿತ್ಲದ ಬಾಗಿಲು ಹಾಗೆ ಈ ಹಿತ್ಲಕ್ಕೆ ಕನೆಕ್ಟ್ ಆಗುತ್ತೆ ನೋಡಿ. ಇದು ದನದ ಕೊಟ್ಟಿಗೆ. ಸಂಜೆ ಕತ್ಲಾಗ್ತಾ ಇತ್ತು ಅಂತ ಅವ್ರು ಎಮ್ಮೆಗಳನ್ನೆಲ್ಲ ತೊಗೊಂಡು ಬಂದು ದನದ ಕೊಟ್ಟಿಗೆಯಲ್ಲಿ ಬಿಟ್ಟಿದ್ರು. ಹಾಗೆ ಹಾಲು ಕೂಡ ಕರೀತಾರೆ, ಅದ್ರದ್ದು ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ಟಾಯ್ಲೆಟ್ ಇದೆ. ಹಾಗೆ ಇದಕ್ಕೆ ಎದುರುಗಡೆ ನಿಮಗೆ ಕಾಣಿಸ್ತಾ ಇರೋದು ಇನ್ನೊಂದು ಡೋರು, ಮನೆಯದು ಎಂಡ್ ಇದು. ಸೊ ಈ ಕಡೆ ಎಲ್ಲ ಸುತ್ತಮುತ್ತ ತೋಟ ಇದೆ. ತೋರ್ಸಪ್ಪ, ಏನು ಹಚ್ಕೊಳ್ತಿದೀಯಾ? ಇವನಿಗೆ ವಿಭೂತಿ ಅಂದರೆ ಚಾಕ್ಲೇಟ್ ಥರ, ಅದನ್ನು ತಿಂತಾನೆ ಅಷ್ಟೊಂದು. ಮತ್ತು ಮುಖ ಮೈ ಎಲ್ಲ ಹಚ್ಕೊಂಡಿದ್ದಲ್ದೆ ಎಲ್ಲರಿಗೂ ಹಚ್ತಾ ಇದ್ದಾನೆ. ಕಪ್ಪೋಗಿ ಬೆಳ್ಳಗಾಗ್ತದೆ. ತೋಟದ ಮನೆ ಎಲ್ಲ ನೋಡಿ ಆದಮೇಲೆ ಸಾಯಂಕಾಲದ ಹೊತ್ತು ನಾವೆಲ್ಲರೂ ಕೂತ್ಕೊಂಡು ಖಾರ, ಮಂಡಕ್ಕಿ, ಮೆಣಸಿನ್ಕಾಯಿ, ಬಜ್ಜಿ ಇದೆಲ್ಲದನ್ನು ತಿಂತಾ ಎಂಜಾಯ್ ಮಾಡಿದ್ವಿ. ಖಾರ, ಮಂಡಕ್ಕಿ, ಮೆಣಸಿನ್ಕಾಯಿ ಚೆನ್ನಾಗಿತ್ತು, ಅದ್ರ ಜೊತೆಗೆ ಸ್ವಲ್ಪ ಟೀ ಕೂಡ. ಹಾಗೆ ಅದಾದಮೇಲೆ ಹಾಲು ಕರಿತಾಯಿದ್ರು, ಅದನ್ನ ನೋಡೋಣ ಅಂತ ಬಂದೆ. ಯಾಕೆಂದರೆ ನಮಗೆ ಸಿಟಿ ಕಡೆ ಎಲ್ಲ ಈ ಥರದ ನೋಡೋಕ್ಕೆ ಅಷ್ಟು ಸಿಗಲ್ಲ, ಇದ್ರೂ ಎಲ್ಲೋ ತುಂಬ ರೇರ್ ಇರುತ್ತೆ. ಮತ್ತು ಪರಿಚಯ ಇರಲ್ಲ, ಹೋಗಿ ನೋಡೋಕ್ಕೆ ಅದೆಲ್ಲ ಅಷ್ಟು ಅನುಕೂಲ ಆಗಲ್ಲ.
ಹಾಗಾಗಿ ಅದ್ರದ್ದು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ. ಅದು ಎಷ್ಟೊತ್ತು ಬಿಡಬೇಕಂತ ಹೆಂಗೆ ಗೊತ್ತಾಗತ್ತೆ? ಅದು ಕುಡಿಯೋಕ್ಕೆ ಅಲ್ಲ, ಈಗ ನೀವು ಅದು ಎಳ್ಕೊಂತೀರಲ್ಲ, ಎಷ್ಟೊತ್ತು ಅದಕ್ಕೆ ಬಿಡಬೇಕು ಹಾಲು ಕುಡಿಯೋಕ್ಕೆ ಅಂತ? ಹಾಂ, ಅವಾಗ ನಿಮಗೆ ಗೊತ್ತಾಗ್ತತಾ? ತೋಟದ ಮನೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದ್ರೂ ಇವ್ರದ್ದು ಮಾತುಕತೆ ಇನ್ನೂ ಮುಗ್ದಿಲ್ಲ, ಯಾವ ರೀತಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.